ಈ ಅಮೃತನ ಪಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಅದೆಷ್ಟು ಕನ್ಸು ಕಟ್ಕೊಂಡಿದ್ದೆ ಅಲ್ವಾ? ಈ ಅಮೃತ ಅಷ್ಟು ಸುಲಭವಾಗಿ ಯಾರ ಕೈಲೂ ಸಿಗಲ್ಲ ಕಣೋ. ಶಿವಳು ಸೇಡಿಗಿರೋ ನಾಗಿಣಿ. ನೀನು ನನ್ನ ಸೇಡಿನ ಮೂರನೇ ಬಲಿ. ನನ್ನ ಶತ್ರುವಿನ ಮನೆಯಲ್ಲಿ ನಿನ್ನದೇ ಮೊದಲನೇ ಬಲಿ. ನಾನು ಅನ್ಕೊಂಡ ಹಾಗೆ ಆ ಮನೆ ನಂದ ದೀಪ ಆಗಿದ್ದ ನಿನ್ನ ಮುಗ್ಸಾಯ್ತು. ಇನ್ನು ನನ್ನ ಮುಂದಿನ ಬಲಿ ನಿಮ್ಮಪ್ಪ, ನಿನ್ನ ಚಿಕ್ಕಪ್ಪ. ಆ ಪಾಪಿಗಳನ್ನ ಮುಗಿಸೋವರೆಗೂ ನನ್ನ ಸೇಡಿನ ಬೆಂಕಿ ಹೀಗೆ ಒತ್ತಿ ಹುರಿತಾ ಇರುತ್ತೆ. ಅದರ ಜ್ವಾಲೆಯಲ್ಲಿ ನಿನ್ನ ಇಡೀ ಕುಟುಂಬ ಸುಟ್ಟು ಭಸ್ಮ ಆಗುತ್ತೆ. ಆ ದಿನಕ್ಕೋಸ್ಕರ ನಾನು ಕಾಯ್ತೀನಿ. ಸಾಯೋ ಸಾಯಿ. ನೀನ್ ಹೀಗೆ ವಿಲ ಅಂತ ಒದ್ದಾಡಿ ಸಾಯೋದನ್ನ ನಿಮ್ ಮನೆಯವ್ರು ನೋಡಿ ಎದೆ ಬಡ್ಕೊಂಡು ಸಾಯ್ಬೇಕು. ಅದನ್ನ ನೋಡಿ ಸಂತೋಷ ಪಡ್ಬೇಕು. ಆಗ್ಲೇ ಈ ಜೀವಕ್ಕೆ ನೆಮ್ಮದಿ. ಪರಿಭಾಷೆಯ ಪ್ರತಿರೂಪದ ಗಿಣಿಯು, ಈ ಕ್ರೋಧದ ಆಕ್ರೋಶದ ಆವೇಶದ ಗಿಣಿಯು. ಕರುಣೆ ಪಾರದಿರುವ ವರವನ್ನು ಕೊಡು ಶಿವನೇ ನನಗೆ, ನನ್ನ ಸೇಡ. ಹೇಮಾ, ಮಾರ್ಕೆಟ್ಗೆ ಹೋಗಿ ಪೂಜೆಗೆ ಬೇಕಾಗಿರೋ ಸಾಮಾನೆಲ್ಲ ತೊಗೊಂಡು ಬಾ ಅಂತ ಹೇಳಿದ್ನಲ್ಲ, ಎಲ್ಲ ತಂದ? ಊದ್ಗಡ್ಡಿ, ಕರ್ಪೂರ, ಅರ್ಶಿನ, ಕುಂಕುಮ ಎಲ್ಲ ಬಿಲ್ಪತ್ರ ತಂದ್ರ? ಅತ್ತೆಮ್ಮ, ನೀವು ಆರಾಮಾಗಿರಿ. ನಾನು ವಾಣಿ ಹೋಗಿ ಎಲ್ಲ ತಂದಾಯ್ತು. ಹೌದಾ? ಅತ್ತೆ, ಬಿಲ್ಪತ್ರೆ, ಹೂ, ಬಾಳೆ ಎಲೆ ನಾಳೆ ಫ್ರೆಶ್ ಆಗಿ ತಂದ್ಕೊಡ್ತೀನಂತ ಹೂನೋನು ಹೇಳಿದ್ದಾನೆ. ಸರಿ ಸರಿ. ನಾಳೆ ಶಿವಲಿಂಗ ಮನೆಗೆ ಬರ್ತಾ ಇದೆ, ಬಾಬಾ ಕೂಡ ಮನೆಗೆ ಬರ್ತಾ ಇದ್ದಾರೆ. ಬಾಬಾ ಶಿವಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಆಮೇಲೆ ಶಿವಲಿಂಗನ ದೇವಸ್ಥಾನಕ್ಕೆ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡಬೇಕು. ಗೊತ್ತಾಯ್ತಾ? ಹ್ಞೂ ಅತ್ತೆ, ನಾನು ಅಕ್ಕ ಬೆಳಗ್ಗೆ ಬೇಗ ಎದ್ದು ನೈವೇದ್ಯಕ್ಕೆ ಏನೇನು ಬೇಕೋ ಎಲ್ಲ ತಯಾರು ಮಾಡ್ಕೋತೀವಿ. ನೀವೇನು ಯೋಚನೆ ಮಾಡಬೇಡಿ. ನೋಡ್ರಮ್ಮ, ನಾಳೆ ಯಾವ ಕಾರ್ಯದಲ್ಲೂ ಏನೂ ತಡ ಆಗಬಾರ್ದು. ಗೊತ್ತಾಯ್ತಾ? ನೋಡ್ಕಣ್ಣ, ನಿನ್ನ ಹೆಂಡತಿಗೆ ಹೇಳು ಬೇಗ ಎದ್ದು ರೆಡಿಯಾಗಕ್ಕೆ. ಏನು? ಸರಿ ಅಜ್ಜಿ. ಅಮೃತ, ಅರ್ಜುನ್ ಇಬ್ಬರು ಇವತ್ತು ಸಂಜೆನೆ ಬರ್ತಾ ಇದ್ದಾರಲ್ವ? ಅವ್ರನ್ನ ಇನ್ನೊಂದು ಸ್ವಲ್ಪ ಬೇಗ ಬರೋಕ್ಕೆ ಹೇಳಿದ್ರೆ? ಏನು ಬೇಡ, ಗಂಡ ಹೆಂಡತಿ ಇಬ್ರು ಆರಾಮಾಗಿ ಸುತ್ತಾಡ್ಕೊಂಡು ಬರಲಿ ಬಿಡೋ. ಇಲ್ಲಿ ನಾವೆಲ್ಲ ಇಲ್ವಾ? ಹೌದು, ನಾಳೆ ಪೂಜೆ ಹೊತ್ತಿಗೆ ಬಂದರೆ ಸಾಕು. ಅವರಿಗೆ ಇವತ್ತು ಒಂದಿನ ಅಲ್ಲೇ ಇದ್ದು ಬರಬೇಕು ಅನ್ಸಿದ್ರೆ ಬರಲಿ ಬಿಡಿ, ಅಲ್ವಾ ಅಕ್ಕ? ಕನ್ನಡ, ಪೂಜೆಗೆ ಬೇಕಾಗಿರೋ ಸಾಮಾನು ಇಷ್ಟೆಲ್ಲ ತಂದಿದ್ದೀರಾ ನೋಡ್ಕೊಳ್ಳಿ. ಆಮೇಲೆ ಪೂಜೆ ಕೂತಾಗ ಅದಿಲ್ಲ ಇದಿಲ್ಲ ಅಂತ ಮಾತ್ರ ಹೇಳಬೇಡಿ. ಸರಿ ಅಜ್ಜಿ, ಈ ಪೂಜೆ ಜವಾಬ್ದಾರಿ ಎಲ್ಲ ನಂದು. ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ, ನೀವು ಏನು ಯೋಚನೆ ಮಾಡೋ ಹಾಗಿಲ್ಲ.
ನನ್ನ ಸೇಡಿನ ಬೆಂಕಿಗೆ ನನ್ನ ಶತ್ರು ಮನೆಯಿಂದ ಮೊದಲನೇ ಆಹುತಿ ತಗೊಂಡಾಯ್ತು. ಇವನನ್ನ ಬಲಿ ತಗೊಂಡಾಯ್ತು. ಆದ್ರೆ ಈಗ ಮುಂದೆ ಹೇಗೆ? ಮನೆಯವರಿಗೆಲ್ಲ ಈ ವಿಚಾರ ಗೊತ್ತಾಗೇ ಆಗತ್ತೆ. ಇವನ್ ಸತ್ತಿರೋ ರೀತಿ ನೋಡಿದ್ರೆ ಅವರಿಗೆ 108 ಅನುಮಾನಗಳು ಬರಬಹುದು. ಸಾವಿರಾರು ಪ್ರಶ್ನೆಗಳು ಹುಟ್ಕೋಬಹುದು. ಅವರೆಲ್ಲರ ಪ್ರಶ್ನೆಗೂ ಅವರಿಗೆ ಅನುಮಾನ ಬರದೇ ಇರೋ ಹಾಗೆ ನಾನು ಉತ್ತರ ಕೊಡಬೇಕು. ಆ ರೀತಿ ನಾನು ಉತ್ತರಗಳನ್ನು ಹುಡುಕಿಡ್ಕೋಬೇಕು. ಅದರಲ್ಲೂ ಆ ತ್ರಿವೇಣಿಗೆ ಮೊದಲಿನೂ ನನ್ನ ಕಂಡ್ರೆ ಅಷ್ಟಕ್ಕಷ್ಟೇ. ಇರಲಿ, ಇಷ್ಟೇ ಮಾಡಿದವಳಿಗೆ ಯಕ್ಕಶಿತ್ ಒಂದು ಸುಳ್ಳು ಹೇಳಿ ಅವ್ರನ್ನ ನಂಬಿಸೋದು ಕಷ್ಟನಾ? ಸೇಡಿಗೆ ನಿಂತಾಗಿದೆ. ಆಗೋ ಪರಿಣಾಮಗಳನ್ನು ಎದುರಿಸೋದಕ್ಕೆ ಸಿದ್ಧವಾಗಿ ಬಂದಿದ್ದೀನಿ. ಅದೇನಾಗುತ್ತೋ ಹಾಗೆ ಹೋಗ್ಲಿ. ಅಮೃತ, ಏನಿದು? ಎಂತ ಕೆಲಸ ಮಾಡ್ಬಿಟ್ಟೆ ಅಮೃತ ನೀನು? ಎಂತ ಕೆಲಸ ಮಾಡ್ಬಿಟ್ಟೆ? ಚಿಕ್ಕಮ್ಮ, ಕ್ಷಮಿಸಿ. ಈ ವಿಚಾರದಲ್ಲಿ ನಾನು ನಿಮ್ಮ ಮಾತನ್ನ ಮೀರ್ಬಿಟ್ಟೆ. ಮೀರಲೇಬೇಕಾಗಿತ್ತು. ನನ್ನ ಹತ್ರ ಬೇರೆ ಆಯ್ಕೆಗಳಿರಲಿಲ್ಲ ಚಿಕ್ಕಮ್ಮ. ನನ್ನ ಮಾತಿನ ಪ್ರಕಾರ ನನ್ನ ಶತ್ರುವಿನ ಮನೆಯಲ್ಲಿ ನನ್ನ ಮೊದಲನೇ ಬಲಿ ತಗೊಂಡ್ಬಿಟ್ಟೆ. ಅದಕ್ಕೆ ಹೇಳೋದು ಅಮೃತ, ಆತುರಗಾರನಿಗೆ ಬುದ್ಧಿ ಮಟ್ಟ ಅಂತ. ಚಿಕ್ಕಮ್ಮ, ಏನ್ ಮಾತಾಡ್ತಿದ್ದೀರಾ? ಹೌದು ಅಮೃತ, ನೀನೇ ಯೋಚನೆ ಮಾಡು. ನೀನೇನೋ ಮೊದಲನೇ ಬಲಿ ತಗೊಂಡು ಸಂಭ್ರಮಿಸ್ತಾ ಇದ್ಯಾ, ಆದ್ರೆ ಆಮೇಲೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡು. ಅವ್ರಗಳ ಪ್ರಕಾರ ನೀನು ಆ ಮನೆ ಬೆಳಗೋಕ್ ಬಂದಿರೋ ಸೊಸೆ. ಈಗ ನೋಡಿದ್ರೆ ಅರ್ಜುನ್ ಸಾವಾಗಿದೆ. ಮೊದಲನೇ ರಾತ್ರಿಲೇ ಗಂಡನ್ನ ಬಲಿ ತಗೊಂಡವಳು ಅನಿಷ್ಟ. ನಿನ್ನ ಕಾಲ್ಗುಣ ಸರಿ ಇಲ್ಲ ಅಂತ ನಿನ್ನ ಮೇಲೆ ಆರೋಪದ ಮೇಲೆ ಆರೋಪಗಳು ಬರುತ್ತೆ. ಅದನ್ನೆಲ್ಲ ಎದುರಿಸೋದಕ್ಕೆ ಸಿದ್ಧವಾಗಿದ್ಯಾ? ಆರೋಪ ತಾನೆ ಬರ್ಲಿ ಚಿಕ್ಕಮ್ಮ. ಈ ಅಮೃತ ಎಲ್ಲದಕ್ಕೂ ಸಿದ್ಧವಾಗೇ ಬಂದಿರೋದು. ನನ್ನ ಸೇಡಿನ ಮುಂದೆ ನನಗೆ ಯಾವುದೂ ದೊಡ್ಡದಲ್ಲ. ಅದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಏನಾಗತ್ತೆ? ನಿನ್ನನ್ನು ಅವ್ರ ಆ ಮನೆಯಿಂದ ಓಡಿಸಿದ್ರು ಓಡಿಸ್ಬಹುದು. ಏನ್ ಹೇಳ್ತಿದ್ದೀರಾ ಚಿಕ್ಕಮ್ಮ? ನಿನಗೆ ಈ ಮನುಷ್ಯರ ಬುದ್ಧಿ ಗೊತ್ತಿಲ್ಲ ಅಮೃತ. ಸೊಸೆಯಾಗಿ ಮನೆಗೆ ಬಂದ ತಕ್ಷಣನೇ ಗಂಡನ್ನ ನುಂಗ್ಕೊಂಡವಳು. ನನ್ನ ಕುಲವೈರಿ ಅಮೃತ ಈಗ ನನ್ನ ಹಿಡಿತದಲ್ಲಿ. ಪರಮ ವೈರಿಗಳಾದ ವಾಸುಕಿ ವಂಶದ ಕೊನೆಯ ಕೊಂಡಿ ಅಮೃತ ಸಾವಿನ ಬಾಗಿಲನ್ನ ತಟ್ಟೋದಕ್ಕೆ ಸಿದ್ಧವಾಗು. ಈ ಹೋರಾಟದಲ್ಲಿ ನಾನೇನಾದ್ರೂ ಸತ್ರೆ ನನ್ನ ಪ್ರತಿನಿಧಿಯಾಗಿ ತುಪ್ಪಟ್ಟು ಸೇಡನ್ನ ತುಪ್ಕೊಂಡು ಅವಳು ಬಂದೇ ಬರ್ತಾಳೆ.